ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ? ಬುಧವಾರ ಯಾವ ಗ್ರಹಗಳ ಪ್ರಭಾವ ಯಾವ ರಾಶಿಗಳ ಮೇಲೆ ಹೇಗೆ ಬೀರುತ್ತೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ವೃಷಭ ರಾಶಿಯಲ್ಲಿ ಗುರು ಹಾಗೂ ರವಿಯರ ಯುತಿಯನ್ನು ನೋಡ್ತಾ ಇದ್ದೀವಿ. ಚಂದ್ರ ಮಾಂದಿಯರು ಒಟ್ಟಾಗಿದ್ದಾರೆ. ಇದು ಕರ್ಕಟಕ ರಾಶಿಯಲ್ಲಿ. ಕೇತು ಇರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಕುಂಭರಾಶಿಯಲ್ಲಿ ಶನೈಶ್ಚರ. ಮೀನರಾಶಿಯಲ್ಲಿ ಕುಜ ಹಾಗೂ ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ನೀರಿನ ತೊಡಕನ್ನು ಸೂಚಿಸ್ತಾ ಇದೆ. ನೀರಿನಿಂದ ಪ್ರಾಣಾಪಾಯಗಳು ಅಂಥ ಒಂದು ಸಂದರ್ಭಕ್ಕೆ ಎದುರಾಗಿಬಿಡ್ತೀರಾ, ತುಂಬ ಹುಷಾರು. ಮಾಂದಿ ಜೊತೆಗಿದ್ದರೆ ಚಂದ್ರ ಸಾಮಾನ್ಯ ತೊಡಕುಗಳು ಕಂಟಕಗಳು ಉಂಟಾಗುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ತುಂಬ ಹುಷಾರಾಗಿರಬೇಕು ಈ ದಿವಸ. ಕೃಷಿಕರು, ನೀರಿನ ಆಶ್ರಯದಲ್ಲಿ ಕೆಲಸ ಮಾಡೋರು, ನೀರಿನ ಸಮೀಪದಲ್ಲಿ ವಾಸ ಮಾಡೋರು ಸ್ವಲ್ಪ ಜಾಗ್ರತೆ ಬೇಕು ಈ ದಿವಸ. ನೋಡಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಇದೆ. ಇನ್ನು ಮಾತು ಸ್ವಲ್ಪ ಒರಟಾಗಬಹುದು. ಈ ಬೇಡದ ಮಾತು ಬಂದ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ಪ್ರಾರ್ಥನೆಗೆ ನೋಡಿ, ಜಲದುರ್ಗೆಯ ಪ್ರಾರ್ಥನೆ, ಕಟೀಲು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಂದು ಸಲ ಸ್ಮರಣೆಯಾದರೂ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಗಂಟಲ ಬಾಧೆ, ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಅಧಿಕವಾಗಿದೆ, ಹುಷಾರು. ಕೆಲಸದಲ್ಲಿ ತೊಂದರೆ ಇಲ್ಲ, ವೃತ್ತಿಯಲ್ಲಿ ಅನುಕೂಲ ಇದೆ. ನಿಮ್ಮ ಕಾರ್ಯಚಟುವಟಿಕೆಗಳು ಚೆನ್ನಾಗಿರುತ್ತದೆ, ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ಸ್ವಲ್ಪ ಮಟ್ಟಿಗೆ ವ್ಯಯವೂ ಇದೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು. ಹೀಗಾಗಿ ದುರ್ಗಾ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೀರಿನ ವ್ಯತ್ಯಾಸ ಮಾಡ್ಕೊಳ್ತೀರಾ. ನೀರು ಕುಡಿದ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ಸ್ತ್ರೀಯರು, ಕುಟುಂಬದಲ್ಲಿ ಘರ್ಷಣೆಗಳು, ಈ ಮಾತು ಕೆಡಿಸ್ಬಿಡುತ್ತೆ. ನಿಮ್ಮ ಬಾಂಧವ್ಯವನ್ನು, ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಈ ದಿವಸ. ಹೀಗಾಗಿ ಸ್ತ್ರೀಯರು ಆದಷ್ಟು ಸಮಾಧಾನವಾಗಿ ಶಾಂತಿಯಿಂದ ಇರೋದು ತುಂಬ ಒಳ್ಳೆಯದು. ಇನ್ನು ಈ ದಿವಸ ಒಳ್ಳೆಯ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ಅಥವಾ ಸತ್ಪ್ರೀತಿ ಪಾತ್ರರಿಗೆ ಹೆಚ್ಚು ಹಣ ಖರ್ಚು ಮಾಡ್ತೀರಾ, ಅವರಿಗಾಗಿ ವಿನಿಯೋಗ ಅದನ್ನು ಸೂಚಿಸ್ತಾ ಇದೆ. ಲಾಭ ಇಲ್ಲ ಅಂತಲ್ಲ, ಲಾಭವೂ ಇದೆ. ಆಭರಣ, ವಸ್ತ್ರ ಇಂಥ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಯಥೇಚ್ಛ ಲಾಭ ಇದೆ ಈ ದಿವಸ. ನೀವು ವೃತ್ತಿ ಸ್ಥಳದಲ್ಲಿ, ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಮಸಲತ್ತಿಗೆ ಒಳಗಾಗ್ತೀರ. ಇನ್ಯಾವುದೋ ಬೇಡದ ಚಟುವಟಿಕೆಗಳಿರ್ತಾವಲ್ಲ, ಅಂಥವುಗಳಿಗೆ ನೀವು ಬಲಿಯಾಗ್ಬಿಡೋ ಸಾಧ್ಯತೆ ಇರುತ್ತೆ. ಇದಕ್ಕೇನಪ್ಪ ಪರಿಹಾರ? ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರು ಈ ದಿವಸ ಶಿರೋಬಾಧೆ ಹೆಚ್ಚಾಗಿದೆ, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ ಆರೋಗ್ಯದ ಕಡೆಗೆ. ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರ ಅಥವಾ ಆಭರಣ ಇಂಥ ಕ್ಷೇತ್ರಗಳಲ್ಲಿರೋರು, ಕಲೆ ಅಥವಾ ಮಾಧ್ಯಮ ಇಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಹೊಸ ಅವಕಾಶಗಳು ಅಥವಾ ನಿಮ್ಮ ಕೆಲಸಕ್ಕೆ ಒಳ್ಳೆಯ ಪ್ರಶಂಸೆ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ, ಲಾಭದಾಯಕವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಕೂಡ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ನೋಡಿ, ನಿಮಗೆ ವ್ಯಯದಲ್ಲಿ ಚಂದ್ರಮಾಂದಿಯರಿದ್ದಾಗ ಅಪವ್ಯಯ, ಅನಗತ್ಯವಾಗಿ ಖರ್ಚು, ಅದರಲ್ಲೂ ಸ್ತ್ರೀಯರಿಗೆ ಹೆಚ್ಚಿನ ಖರ್ಚು ಸೂಚಿಸ್ತಾ ಇದೆ. ವೃಥಾ ನಿಮ್ಮ ಪರಸು ಕಷ್ಟಪಟ್ಟು ಕೂಡಿಟ್ಕೊಂಡಿದ್ದು ಸಾಸಿವೆ ಡಬ್ಬಿಲೋ ಇನ್ನೆಲ್ಲೋ ಇಟ್ಟಿರ್ತಾರಲ್ಲ ಪಾಪ, ಅದೂ ತೆಗೆದುಕೊಡ್ಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಸ್ವಲ್ಪ ಹುಷಾರು. ಕೆಲಸದಲ್ಲಿ ಅದು ಏನಾಗುತ್ತೆ, ಅನ್ಯಕಾರ್ಯನಿರತಂ ಅಂತ, ಬೇರೆಯವರಿಗಾಗಿ ವಿಪರೀತ ಶ್ರಮ ಆಗೋಯ್ತು, ನಿಮ್ಮ ಕೆಲಸವೇ ಆಗಲಿಲ್ಲ, ಬರೀ ಇನ್ನೊಬ್ಬರ ಕೆಲಸನೇ ಮಾಡ್ಕೊಳ್ಳೋದಾಯಿತು, ಇಂಥದ್ದೊಂದನ್ನು ಸೂಚಿಸ್ತಾ ಇದೆ. ಗಮನಿಸಿ, ನಿಮ್ಮ ಕೆಲಸ ಎಷ್ಟು ಬಾಕಿ ಇದೆ, ಉಳಿದವ್ರ ಕೆಲಸ ಎಷ್ಟು ಮಾಡಿಕೊಡ್ಬೇಕು, ಇದನ್ನು ಯೋಚನೆ ಮಾಡಿ ನಿರ್ಣಯ ಮಾಡಿ ದಿವಸ. ಉಳಿದ ಹಾಗೆ ದಿವಸ ದೇವತಾನುಕೂಲ, ಸ್ವಲ್ಪ ಮಟ್ಟಿಗೆ ದೇವರು ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಒಂದು ಅಮ್ಮನವ್ರ ದರ್ಶನ ಮಾಡಿ ಒಂದು ಸಮಾಧಾನ ಮನಸ್ಸಿಗೆ, ಆ ಥರದ್ದೊಂದು ಲಕ್ಷಣ ಇದೆ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಅಥವಾ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಅವರೇ ಧಾನ್ಯ ದಾನ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ಲಾಭದಾಯಕವಾಗಿದೆ. ಈ ಹಾಲು, ಹೈನು, ಮೊಸರು, ತುಪ್ಪ, ಬೆಣ್ಣೆ ಇಂಥ ವ್ಯಾಪಾರಿಗಳಿದಾರಲ್ಲ, ಅಥವಾ ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದೂ ಆಗುತ್ತೆ. ಒಂದು ಗೋರಕ್ಷೆ ಅಲ್ಲಿಂದ ಹಿಡಿದು ಗೋ ಸಂರಕ್ಷಣೆ ಮಾಡ್ತಕ್ಕಂಥ ಹೈನುಯಿಂದ ಹಿಡಿದು ಎಲ್ಲವೂ ಆಗುತ್ತೆ. ಜೇನು ಸಾಕಣೆ ಇವರಿಗೆಲ್ಲ ತುಂಬ ಚೆನ್ನಾಗಿದೆ ನೋಡಿ, ಒಳ್ಳೆಯ ಲಾಭ ಈ ದಿವಸ, ವಿಪರೀತವಾದ ಲಾಭ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಯಾವುದು ಅಷ್ಟು ತೊಡಕುಗಳು ಇಲ್ಲ, ಯೋಚನೆ ಮಾಡೋದು ಬೇಡ. ಪ್ರಾರ್ಥನೆಗೆ ಸಪ್ತಮದಲ್ಲಿ ಸ್ವಲ್ಪ ಕಿರಿಕಿರಿ ಇದೆಯಲ್ಲ,
ಅದು ಇದ್ದೇ ಇದೆ. ಹೀಗಾಗಿ ಅದು ದಾಂಪತ್ಯದಲ್ಲಿ ಮನಸ್ತಾಪಗಳನ್ನು ಉಂಟು ಮಾಡುತ್ತೆ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.